ಒಂದ್ ಕಡೆ ಹಿಸ್ಟ್ರಿದು ಒಂದು ಕಣ್ಣು ನೋಡ್ಕೊಂಡ್ವಿ ನಾವು, ಕ್ರೊನಾಲಜಿ ಯಾವ್ದಾದ್ಮೇಲೆ ಯಾರಾದ್ಮೇಲೆ ಯಾರು ಬರ್ತಾರೆ ಅದನ್ನ ನೋಡ್ಕೊಂಡ್ವಿ ನಾವು. ನಾನು ನಿಮಗೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಳಿದ್ರೆ ಜಿಯೋಗ್ರಫಿ ಶೇಪ್ಸ್ ಹಿಸ್ಟ್ರಿ ಅಂತ ಹೇಳಿದ್ದೆ ನಿಮಗೆ. ಹಿಸ್ಟ್ರಿನ ಶೇಪ್ ಮಾಡೋದು ಜಿಯೋಗ್ರಫಿ. ಸೊ ಹಾಗಾಗಿ ಇಂಡಿಯನ್ ಜಿಯೋಗ್ರಫಿ ಬಗ್ಗೆ ಬ್ರೀಫ್ ಆಗಿ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಇಂಡಿಯನ್ ಹಿಸ್ಟ್ರಿ ಯಾವ ತರ ಚೇಂಜ್ ಆಯಿತು ಒಂದಷ್ಟು ಟೈಮ್ ಪೀರಿಯಡ್ ಅಲ್ಲಿ ಅಂತ ಹೇಳಿದ್ರೆ ಇಂಡಿಯನ್ ಜಿಯೋಗ್ರಫಿ ಆ ಥರದ ಚೇಂಜಸ್ನ ಇನ್ವೋಕ್ ಮಾಡುತ್ತೆ, ಅದಕ್ಕೋಸ್ಕರ ಚೇಂಜ್ ಆಗಿದ್ದು ನಾವು ನೋಡ್ತೀವಿ. ಸೊ ಇಂಡಿಯನ್ ಜಿಯೋಗ್ರಫಿ ಅಂತ ಬಂದ್ರೆ ಇಂಡಿಯನ್ ಜಿಯೋಗ್ರಫಿನ ಅಥವಾ ಇಂಡಿಯನ್ ರೀಜನ್ ಏನಿದೆ ಅಥವಾ ಇಂಡಿಯನ್ ಸಬ್ ಕಾಂಟಿನೆಂಟ್ ಏನಿದೆ, ಇಂಡಿಯನ್ ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ ಇಂಡಿಯನ್ ಹಿಸ್ಟ್ರಿ ಅಂತ ಹೇಳಿದ್ರೆ ಇವತ್ತಿನ ಪೊಲಿಟಿಕಲ್ ಇಂಡಿಯಾ ನೋಡ್ತೀವಲ್ವಾ ನಾವು, ಆ ಪೊಲಿಟಿಕಲ್ ಇಂಡಿಯಾದ ಹಿಸ್ಟ್ರಿ ಅಲ್ಲ. ಇಂಡಿಯನ್ ಹಿಸ್ಟ್ರಿ ಅಂತ ಹೇಳಿದ್ರೆ ಇಂಡಿಯನ್ ಸಬ್ ಕಾಂಟಿನೆಂಟ್ ಇನ್ ಹಿಸ್ಟ್ರಿ. ಇಂಡಿಯನ್ ಸಬ್ ಕಾಂಟಿನೆಂಟ್ ಇಸ್ ಅ ವೆಲ್ ಡಿಫೈನ್ಡ್ ಜಿಯೋಗ್ರಫಿಕಲ್ ಯೂನಿಟ್. ಆ ಜಿಯೋಗ್ರಫಿಕಲ್ ಯೂನಿಟ್ ನಲ್ಲಿ ಏನೇನಿದೆ ಅದರ ಮೇನ್ ಫೀಚರ್ಸ್ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ನೋಡ್ಕೊಳ್ತಾ ಹೋಗೋಣ. ಸಬ್ ಕಾಂಟಿನೆಂಟ್ ನ ನಾವು 3 ಪಾರ್ಟ್ ಆಗಿ ಡಿವೈಡ್ ಮಾಡ್ಬೋದು. ಹಿಮಾಲಯನ್ ಮೌಂಟೇನ್ಸ್ ಅಂತ ಡಿವೈಡ್ ಮಾಡ್ಬೋದು, ಇಂಡೋ ಗ್ಯಾಂಜೆಟಿಕ್ ಪ್ಲೇನ್ಸ್ ಅಂತ ಡಿವೈಡ್ ಮಾಡ್ಬೋದು, ಜೊತೆಗೆ ಸದರನ್ ಪೆನೆನ್ಸುಲಾ ಅಂತ ಹೇಳ್ಬಿಟ್ಟು 3 ಪಾರ್ಟ್ ಆಗಿ ನಾವು ಇಂಡಿಯನ್ ಸಬ್ ಕಾಂಟಿನೆಂಟ್ ಜಿಯೋಗ್ರಫಿನ ಅಥವಾ 3 ಫೀಚರ್ಸ್ ನ ರೆಕಗ್ನೈಸ್ ಮಾಡ್ಬೋದು ನಾವು ಇಂಡಿಯನ್ ಸಬ್ ಕಾಂಟಿನೆಂಟ್ ಇಂದ. ಆ 3 ಫೀಚರ್ಸ್ ಯಾವ್ದು, ಆ 3 ಫೀಚರ್ಸ್ ಇಂದ ಫೀಚರ್ಸ್ ಏನೇನು ಅದು ನೋಡ್ಕೊಳ್ತಾ ಹೋಗೋಣ ನಾವು. ಆಯ್ತಾ? ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು ಯಾವ ತರ ಇಂಡಿಯನ್ ಜಿಯೋಗ್ರಫಿ ಇದೆ ಅಂತ ಹೇಳಿ, ಅಥವಾ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತ ಬಂದ್ರೆ ನಾಗಲೇ ಹೇಳಿದೆ ಇಟ್ಸ್ ಅ ವೆಲ್ ಡಿಫೈನ್ಡ್ ಜಿಯೋಗ್ರಫಿಕಲ್ ಯೂನಿಟ್ ಅಂತ ಹೇಳಿದೆ. ಇಂಡಿಯನ್ ಸಬ್ ಕಾಂಟಿನೆಂಟ್ ಇಲ್ಲಿ ನೋಡ್ತೀವಿ ನಾವು. ಕಾಂಟಿನೆಂಟ್ ಅಂತ ಹೇಳಿದ್ರೆ ಏನು, ಕಾಂಟಿನೆಂಟ್ ನ ಡೆಫಿನೇಷನ್ ಬಂದ್ರೆ ನಾವು ಸುಮಾರು ಜಿಯೋಗ್ರಫಿಕಲ್ ವೇರಿಯೇಷನ್ಸ್ ಇರುವಂತಹ ಒಂದು ದೊಡ್ಡ ಪೀಸ್ ಆಫ್ ಲ್ಯಾಂಡ್ಗೆ ನಾವು ಕಾಂಟಿನೆಂಟ್ ಅಂತ ಕರಿತೀವಿ. ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತ ಏನು ಕರಿತೀವಿ ಅಂತ ಹೇಳಿದ್ರೆ ಒಂದು ಕಾಂಟಿನೆಂಟ್ ಅಂತ ಏನೇನು ಕರಿಬಹುದು ನಾವು, ಒಂದು ಕಾಂಟಿನೆಂಟ್ ಇರುವಂತಹ ಫೀಚರ್ಸ್ ಏನೇನಿದೆ ಆ ಎಲ್ಲಾ ಫೀಚರ್ಸ್ ಕೂಡ ಇದೆ, ಆದ್ರೆ ಕಾಂಟಿನೆಂಟಲ್ ಸೈಜ್ ಇಲ್ಲ, ಅದಕ್ಕೋಸ್ಕರ ನಾವು ಸಬ್ ಕಾಂಟಿನೆಂಟ್ ಅಂತ ಕರಿತೀವಿ. ಸೊ ಇಂಡಿಯನ್ ಜಿಯೋಗ್ರಫಿನ ಡಿಫೈನ್ ಮಾಡೋದಕ್ಕೆ 3 ಫೀಚರ್ಸ್ ಇದೆ ಅಂತ ಹೇಳಿದೆ. ಯಾವ್ದ್ಯಾವ್ದು? ಒಂದು ಹಿಮಾಲಯಾಸ್ ಅಂತ ಹೇಳಿದೆ. ಇಲ್ಲಿ ನೋಡ್ಬೋದು ನಾವು ಯಾವ ತರ ನಾರ್ದರ್ನ್ ಸೈಡ್ ಆಗಿರ್ಬೋದು, ವೆಸ್ಟರ್ನ್ ಸೈಡ್ ಆಗಿರ್ಬೋದು, ನಾರ್ತ್ ವೆಸ್ಟ್ ಆಗಿರ್ಬೋದು, ವೆಸ್ಟ್ ಆಗಿರ್ಬೋದು, ಯಾವ ತರ ಒಂದು ದೊಡ್ಡ ಕಾಂಪೌಂಡ್ ತರ ಹಿಮಾಲಯ ನಿಂತ್ಕೊಂಡಿದೆ ಅನ್ನೋದನ್ನ ನಾವು ನೋಡ್ತೇವೆ. ಪಾಪ ಚೈನೀಸ್ ಅವ್ರು ಏನ್ ಮಾಡ್ತಾರೆ, ನಾರ್ತ್ ಸೈಡ್ ಇಂದ ಸುಮಾರು ಸೀರೀಸ್ ಆಫ್ ಇನ್ವೇಷನ್ಸ್ ಬರುತ್ತೆ ಅವ್ರಿಗೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ನಾರ್ದರ್ನ್ ಸೈಡ್ ಇಂದ ಸೀರೀಸ್ ಆಫ್ ಇನ್ವೇಷನ್ಸ್ ಬರ್ತಿರುತ್ತೆ ಯಾರಿಗೆ, ಚೈನಾ ಒಳಗಡೆಗೆ. ಅವ್ರೇನ್ ಮಾಡ್ಕೊಳ್ತಾರೆ ಪಾಪ 2,500 ಕಷ್ಟಪಟ್ಟು 9,500 ಕಿಲೋಮೀಟರ್ ಉದ್ದ ಇರುವಂತ ಗ್ರೇಟ್ ವಾಲ್ ಆಫ್ ಚೈನಾ ಕಟ್ಕೊಳ್ತಾರೆ. ನಮಗೇನ್ ಮಾಡ್ದ ದೇವ್ರು, ಆ ಕಷ್ಟ ನೀವು ಪಡಬೇಡ್ರಿ ಅಂತ ಹಿಮಾಲಯ ಅವನೇ ಕ್ರಿಯೇಟ್ ಮಾಡ್ಕೊಟ್ಬಿಟ್ಟ ಅಲ್ವಾ. ಅಂದ್ರೆ ನಾರ್ದರ್ನ್ ಸೈಡ್ ಇಂದ ಯಾವುದೇ ತರದ್ದು ಇನ್ವೇಷನ್ ಬರದೇ ಇರಲಿ. ಆಲ್ಮೋಸ್ಟ್ ನೋಡ್ತೀರಾ ನೀವು ಒಂದು ರೀತಿಯಲ್ಲಿ ಒಂದು ಫೋರ್ಟ್ ತರ ಇದೆ ಅನ್ನೋದು ನೋಡ್ಬೋದು ನಾವು ಇಂಡಿಯನ್ ಸಬ್ ಕಾಂಟಿನೆಂಟ್. ಈ ಕಡೆ ಸುತ್ತ ನೋಡಿದ್ರೆ ಅನ್ಕ್ರಾಸಬಲ್ ಹಿಮಾಲಯಸ್ ಇರೋದನ್ನ ನೋಡ್ತೀವಿ ನಾವು. ಅದೇ ತರದಲ್ಲಿ ಸದರನ್ ಸೈಡು, ಈಸ್ಟರ್ನ್ ಸೈಡು ಮತ್ತೆ ವೆಸ್ಟರ್ನ್ ಸೈಡ್ ನೋಡಿದ್ರೆ ಅಲ್ಲೂ ಕೂಡ ಯಾರೂ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಲಾರ್ಜ್ ವಾಟ್ಸ್ ಆಫ್ ಸೀಸ್ ನ ನೋಡ್ಬೋದು ನಾವು, ಲಾರ್ಜ್ ವಾಟ್ಸ್ ಆಫ್ ವಾಟರ್ ನ ನೋಡ್ತೀವಿ ನಾವು. ಅಂದ್ರೆ ಆ ಕಡೆಯಿಂದನೂ ಯಾರು ಅಷ್ಟು ಈಸಿಯಾಗಿ ಇಂಡಿಯಾ ಇಸ್ ನಾಟ್ ಪೆನೆಟ್ರಬಲ್ ಅಲ್ವಾ. ಹಿಮಾಲಯಸ್ ನ ಕ್ರಾಸ್ ಮಾಡಿ ಬರೋದು ಕೂಡ ಅವತ್ತಿನ ಕಾಲದಲ್ಲಿ ಕಷ್ಟನೇ, ಸಮುದ್ರನ ಕ್ರಾಸ್ ಮಾಡಿ ಬರೋದು ಕೂಡ ಅವತ್ತಿನ ಕಾಲದಲ್ಲಿ ಕಷ್ಟನೇ. ಈ ತರದ್ದು ಒಂದು ವೆಲ್ ಡಿಫೈನ್ಡ್ ಜಿಯೋಗ್ರಫಿಕಲ್ ಯೂನಿಟ್ ಅಂತ ಕರಿಬಹುದು ನಾವು. ನಿಮ್ಗೆ ಹಿಮಾಲಯಸ್ ಯಾವ ತರ ಫಾರ್ಮ್ ಆಯ್ತು ಅಂತ ಗೊತ್ತೇ ಇದೆ ಅಲ್ವಾ. ಒಂದ್ ಕಡೆ ಹೇಳ್ತಾರೆ, ಒಂದು ಶ್ಲೋಕ ಬರುತ್ತೆ, ಏನು, ಹಿಮಾಲಯಂ ಸಮಾರಾಭ್ಯ ಯಾವದಿಂದು ಸರೋವರಂ ತಮ್ ದೇವ ನಿರ್ಮಿತಂ ದೇಶಂ ಹಿಂದೂಸ್ತಾನ ಪ್ರಚಕ್ಷತೆ ಅಂತ ಹೇಳ್ಬಿಟ್ಟು. ಅಂದ್ರೆ ಇಂಡಿಯಾ ಅಂತ ಹೇಳಿದ್ರೆ ಯಾವುದು 3 ಸೈಡ್ ಇಂದ 3 ಭಾಗಗಳಿಂದ ಸಮುದ್ರ ಆವೃತ ಆಗಿದೆ, ಅದರ ಉತ್ತರ ಭಾಗದಲ್ಲಿ ಯಾವುದಕ್ಕೆ ಹಿಮಾಲಯ ಇದೆ ಆ ಒಂದು ಪ್ಲಾಟ್ ಆಫ್ ಲ್ಯಾಂಡ್ ನಾವು ಭಾರತ ಅಂತ ಕರಿಬಹುದು ಅಥವಾ ಹಿಂದೂಸ್ತಾನ ಅಂತ ಕರಿಬಹುದು ಅಂತ ಒಂದು ಶ್ಲೋಕ ಬರೋದನ್ನ ನೋಡ್ತೀವಿ ನಾವು. ಸೊ ಹಾಗಾಗಿ ನಾರ್ತ್ ಇಂಡಿಯಾದಲ್ಲಿ ಏನಿದೆ, ನಾರ್ದರ್ನ್ ಸೈಡ್ ನಲ್ಲಿ ಹಿಮಾಲಯಸ್ ಇರೋದನ್ನ ನೋಡ್ತೀವಿ. ಆ ಹಿಮಾಲಯ ಯಾವ ತರ ಇದೆ ಅಂತ ಹೇಳಿದ್ರೆ ಒಂದು 9 ಕಿಲೋಮೀಟರ್ನ ದೊಡ್ಡ ಗೋಡೆ ಇದ್ದಂಗಿದೆ ಅನ್ನೋದನ್ನ ನಾವು ನೋಡ್ತೀವಿ. ನಿಮ್ಗೆಲ್ಲ ಗೊತ್ತಾ ಇದೆ ಹಿಮಾಲಯ ಯಾವ ತರ ಫಾರ್ಮ್ ಆಯ್ತು ಅಂತ ಅಲ್ವಾ. ಹಿಮಾಲಯ ಯಾವ ತರ ಫಾರ್ಮ್ ಆಯ್ತು, ಅಂದ್ರೆ ಹಿಮಾಲಯ ಆಗೋದಕ್ಕಿಂತ ಅಥವಾ ಏಷ್ಯಾಗೆ ಕನೆಕ್ಟ್ ಆಗೋದಕ್ಕಿಂತ ಮುಂಚೆ ಇಂಡಿಯಾ ವಾಸ್ ಸಪರೇಟ್ ಐಲ್ಯಾಂಡ್. ಅದಕ್ಕೆ ಜಂಬೂ ದ್ವೀಪ ಅಂತ ಕರೀತಾರೆ ಇಂಡಿಯನ್ ಅಲ್ವಾ. ಜಂಬೂ ದ್ವೀಪೆ ಭರತ ಖಂಡೆ ಅಂತ ಸುಮಾರು ಶ್ಲೋಕಗಳು ಸ್ಟಾರ್ಟ್ ಆಗೋದನ್ನ ನೋಡ್ತೀವಿ ನಾವು. ಸೊ ಒಂದು ಐಲ್ಯಾಂಡ್ ಆಗಿತ್ತು ಇಂಡಿಯಾ. ಐಲ್ಯಾಂಡ್ ಆಗಿರುವಂತಹ ಇಂಡಿಯಾ ಏನ್ ಮಾಡ್ತು, ನಿಧಾನಕ್ಕೆ ಬರ್ತಾ 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 ಏನಾಯ್ತು, ಏಷ್ಯಾಗೆ ಡಿಕ್ಕಿ ಹೊಡಿತು. ಏಷ್ಯಾಗೆ ಡಿಕ್ಕಿ ಹೊಡೆದಾಗ ಏನಾಯ್ತು, ಎರಡೂ ಕೂಡ ಕನ್ವರ್ಜೆಂಟ್ ಬೌಂಡ್ರಿ ಆಯ್ತು. ಎರಡೂ ಕೂಡ ಸೇರ್ಕೊಂಡಾಗ ಏನಾಯ್ತು, ಒಂದು ದೊಡ್ಡ ಹಿಮಾಲಯ ಕ್ರಿಯೇಟ್ ಆಗಿರೋದನ್ನ ನಾವು ನೋಡ್ತೀವಿ ಅಲ್ವಾ. ಸೊ ಹಾಗಾಗಿ ನೀವು ಕೆಳಗಡೆಯಿಂದ ನೋಡಿದ್ರೆ
ಪ್ರಾಬಬ್ಲಿ ಈ ತರ ಕಾಣಬಹುದು. 3D ಡಿಪಿಕ್ಷನ್ ಹಾಕಿದ್ರೆ ನಾವು ಕೆಳಗಡೆ ನಿಂತ್ಕೊಂಡು ನೋಡಿದ್ರೆ ಇಲ್ಲಿ ನೋಡ್ಬೋದು ನಾವು ಈ ತರ ಒಂದು ದೊಡ್ಡ ಗೋಡೆ ತರ ಕಂಡಂಗೆ ಕಾಣುತ್ತೆ ನಮ್ಗೆ ಹಿಮಾಲಯಾಸ್. ಹಿಮಾಲಯಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಹಿಮಾಲಯ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಪಾಮಿರ್ ನಾಟ್ ಅಂತ ಒಂದು ರೀಜನ್ ಬರುತ್ತೆ. ಈ ರೀಜನ್ ಏನ್ ನೋಡ್ತೀವಿ ನಾವು, ಇದಕ್ಕೆ ಈ ರೀಜನ್ ಏನ್ ನೋಡ್ತೀವಿ, ಈ ರೀಜನ್ಗೆ ಪಾಮಿರ್ ನಾಟ್ ಅಂತ ಕರಿತೀವಿ. ಏನು ಪಾಮಿರ್ ನಾಟ್? ಇಟ್ ವಾಸ್ ದ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಏಷ್ಯನ್ ಕಾಂಟಿನೆಂಟ್ಗೂ ಇಂಡಿಯನ್ ಸಬ್ ಕಾಂಟಿನೆಂಟ್ಗೂ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಹೇಳ್ಬೋದು. ಸೊ ಇಲ್ಲಿಂದ ಸೀರೀಸ್ ಆಫ್ ಮೌಂಟೇನ್ ರೇಂಜ್ ಹೋಗಿರೋದನ್ನ ನಾವು ನೋಡ್ತೀವಿ. ಒಂದ್ ಕಡೆಗೆ ಹಿಮಾಲಯ ನೋಡ್ತೀವಿ, ಒಂದ್ ಕಡೆ ಟಿಯಾನ್ ಶಾ ನೋಡ್ತೀವಿ, ಒಂದ್ ಕಡೆ ಕುನ್ಲುನ್ ಶಾ ನೋಡ್ತೀವಿ, ಇನ್ನೊಂದ್ ಕಡೆಗೆ ಹಿಂದೂ ಕುಶ್ ಮೌಂಟೇನ್ ರೇಂಜ್ ನೋಡ್ತೀವಿ, ಇನ್ನೊಂದ್ ಕಡೆಗೆ ಸುಲೈಮಾನ್ ರೇಂಜ್ ನೋಡ್ತೀವಿ ನಾವು. ಅಂದ್ರೆ ಆ ಒಂದು ಸುಮಾರು ಏಷ್ಯಾದಲ್ಲಿರುವಂತ ಎಲ್ಲ ಮೇಜರ್ ಮೌಂಟೇನ್ ಸೀರೀಸ್ಗೂ ಕೂಡ ಇದು ಆರಿಜಿನ್ ಪಾಯಿಂಟ್ ಅಂತ ಹೇಳ್ಬೋದು ನಾವು ಪಾಮಿರ್ ನಾಟ್. ಈ ಜಾಗ ನೆನ್ಪಿಡ್ಕೊಳ್ಳಿ, ಇದಕ್ಕೆ ನಾವು ಬಾಹ್ಲಿಕಾ ಅಂತಾನು ಕೂಡ ಕರಿತಾ ಇದ್ವಿ, ಬಾಲ್ಕ್ ಅಂತಾನು ಕೂಡ ಗ್ರೀಕ್ ಕರೆಯೋರು. ಆ ಪ್ಲೇಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಂಡಿಯನ್ ಹಿಸ್ಟ್ರಿಯಲ್ಲಿ. ಅದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆಗೆ ನೋಡ್ತೀವಿ ನಾವು ಈ ಹಿಮಾಲಯಾಸ್ ಏನ್ ನೋಡ್ತೀವಿ, ಆ ಹಿಮಾಲಯ ಅದರ ಲೆಂತ್ ಮತ್ತೆ ಬ್ರೆಡ್ತ್ ನೋಡ್ಬೋದು ನಾವು. ಆಲ್ಮೋಸ್ಟ್ 2560 ಕಿಲೋಮೀಟರ್ಸ್ ಇದನ್ನ ನೋಡ್ತೀವಿ ಲೆಂತ್ ಹಿಮಾಲಯಾಸ್ನ. ಅದರ ವಿಡ್ತ್ ಎಷ್ಟಿದೆ, ಅದರ ವಿಡ್ತ್ ಏನಿಲ್ಲ ಅಂತ ಹೇಳಿದ್ರು 240ರಿಂದ 320 ಕಿಲೋಮೀಟರ್ಸ್ ಇದನ್ನ ನೋಡ್ತೀವಿ. ಅಂದ್ರೆ ಈ ತರದ್ದು ಒಂದು ವಾಲ್ನ ಕ್ರಾಸ್ ಮಾಡ್ಕೊಂಡ್ ಬರೋದಕ್ಕೆ ಅವತ್ತಿನ ಟೈಮಲ್ಲಿ ಸಾಧ್ಯನೇ ಇಲ್ಲ, ಇವತ್ತಿನ ಟೈಮಲ್ಲಿ ಕೂಡ ಸಾಧ್ಯ ಇಲ್ಲ. 1962 ಅಲ್ಲಿ ಚೈನಾ ಏನ್ ಮಾಡುತ್ತೆ, ಇಡೀ ಅರುಣಾಚಲ ಪ್ರದೇಶನ ಕಾಂಕರ್ ಮಾಡ್ಕೊಂಡ್ಬಿಡುತ್ತೆ. ಅದಾದ್ಮೇಲೆ ವಾಪಸ್ ಬಿಟ್ಟು ಹೋಗ್ಬಿಡುತ್ತೆ. ಏನಕ್ಕೆ ಅಂದ್ರೆ ಗೊತ್ತಿತ್ತು, ವಿಂಟರ್ ಬಂದ್ಬಿಟ್ರೆ ಅರುಣಾಚಲ ಪ್ರದೇಶನ ದೂರದ ಚೈನಾ ಇಂದ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ, ಇಂಡಿಯನ್ಸ್ ಮತ್ತೆ ದೇ ಕ್ಯಾನ್ ರೀಕ್ಯಾಪ್ಚರ್ ಅರುಣಾಚಲ ಪ್ರದೇಶ ಅಂತ ಹೇಳ್ಬಿಟ್ಟು. ಅಂದ್ರೆ ಒಂದು ವೆಲ್ ಡಿಫೈನ್ಡ್ ಜಿಯೋಗ್ರಫಿಕ್ ಬೌಂಡ್ರಿ ಇರೋದ್ರಿಂದ ಆಲ್ಮೋಸ್ಟ್ ನಮ್ಮ ಪೊಲಿಟಿಕಲ್ ಬೌಂಡ್ರಿನ ಕೂಡ ಅದೇ ತರ ಸೆಟ್ ಆಗಿರೋದನ್ನ ನಾವು ನೋಡ್ಬೋದು ಅಲ್ವಾ, ಇಂಡಿಯನ್ ಸಬ್ ಕಾಂಟಿನೆಂಟ್ ನ ಒಳಗಡೆಗೆ. ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ, ಈ ತರದ್ದು ಬಹಳ ದೊಡ್ಡದಾಗಿರುವಂತಹ ಒಂದು ಚೈನ್ ಸೀರೀಸ್ ಆಫ್ ಮೌಂಟೇನ್ಸ್ ಏನ್ ನೋಡ್ತೀವಿ ನಾವು ಹಿಮಾಲಯ ಅಂತ ಹೇಳ್ಬಿಟ್ಟು, ಆ ಹಿಮಾಲಯದಲ್ಲಿ ಆಚೆ ಕಡೆಗೆ ನಾವು ಹೋಗೋದಿಕ್ಕೆ, ಆಚೆ ಕಡೆಯಿಂದ ಒಳಗೆ ಬರೋದಕ್ಕೋಸ್ಕರ ಸೀರೀಸ್ ಆಫ್ ಪಾಸಸ್ ಗಳನ್ನ ನೋಡ್ತೀವಿ ನಾವು ಈ ಮೌಂಟೇನ್ ರೇಂಜ್ಗಳಲ್ಲಿ. ಅಂದ್ರೆ ನಾರ್ತ್ ವೆಸ್ಟ್ ಇಂಡಿಯಾದಲ್ಲಿ ಇಲ್ಲಿ ನೋಡ್ಬೋದು ನಾವು, ನಾರ್ತ್ ವೆಸ್ಟ್ ಇಂಡಿಯಾದಲ್ಲಿ ಸುಮಾರು 3 ಪಾಸಸ್ಗಳು ಬರುತ್ತೆ, ತುಂಬಾ ಸಿಗ್ನಿಫಿಕೆಂಟ್ ಆಗಿರುವಂತಹ ಪಾಸಸ್ಗಳು. ಅದಕ್ಕೆ ಖೈಬರ್ ಪಾಸ್ ಅಂತ ಕರೀತಾರೆ, ಅದಕ್ಕೆ ಬೋಲನ್ ಪಾಸ್ ಅಂತ ಕರೀತಾರೆ, ಅದಕ್ಕೆ ಗೋಮಲ್ ಪಾಸ್ ಅಂತ ಕರೀತಾರೆ. ಪಾಸ್ ಅಂತ ಹೇಳಿದ್ರೆ ಒಂದು ಮೌಂಟೈನ್ ಸೀರೀಸ್ ನಲ್ಲಿ ಬರುವಂತ ಸಣ್ಣ ಗ್ಯಾಪ್ ಅಷ್ಟೇ, ಒಂದು 10 ಕಿಲೋಮೀಟರ್ 15 ಕಿಲೋಮೀಟರ್ ಬಿಡ್ತಿರುವಂತ ಒಂದು ಗ್ಯಾಪ್ ಬರುತ್ತೆ. ಏನಕ್ಕೆ? ಈಸಿಯಾಗಿ ಒಳಗಡೆ ಬರ್ಲಿ ಇವರು ಅಂತ ಹೇಳಿ. ನಾವು ಹಿಸ್ಟಾರಿಕಲಿ ನೋಡಿದ್ರೆ, ಹಿಸ್ಟಾರಿಕಲಿ ಇಂಡಿಯಾಗೆ ಬಂದಿರುವಂತಹ ಎಲ್ಲಾ ಇನ್ವೇಷನ್ ಈ ಖೈಬರ್ ಪಾಸ್ ಇಂದಾನೆ ಬಂದಿರೋದನ್ನ ನಾವು ನೋಡ್ತೀವಿ. ಅಂದ್ರೆ ಯಾವಾಗ ನಾವು ಖೈಬರ್ ಪಾಸ್ ನ ಕಂಟ್ರೋಲ್ ಮಾಡ್ತಾ ಇದ್ವಿ, ಅವಾಗ ಇಂಡಿಯಾ ಒಳಗಡೆ ಇನ್ವೇಷನ್ ಬರ್ತಾ ಇರಲಿಲ್ಲ. ಯಾವಾಗ ಖೈಬರ್ ಪಾಸ್ ನಾವು ಕಂಟ್ರೋಲ್ ಮಾಡ್ತಾ ಇರಲಿಲ್ಲ, ಅವಾಗ ಎಲ್ಲಾನು ಕೂಡ ನಾವು ಇಂಡಿಯಾ ಒಳಗಡೆಗೆ ಇನ್ವೇಷನ್ ಬಂದಿರೋದನ್ನ ನೋಡ್ತೀವಿ. ಒಂದು ಲಾರ್ಜ್ ಇನ್ವೇಡಿಂಗ್ ಫೋರ್ಸ್ ಬಂದು ಇಂಡಿಯಾನ ಆಕ್ಯುಪೈ ಮಾಡ್ಕೊಂಡಿರೋದನ್ನ ನಾವು ನೋಡ್ತೀವಿ. ಅಲೆಕ್ಸಾಂಡರ್ ಇಂದ ಹಿಡಿದು ಬಾಬರ್ ತನಕನೂ ಕೂಡ ಎಲ್ಲಾ ಫಾರಿನರ್ಸ್ ಕೂಡ ಬಂದು ಇಂಡಿಯನ್ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು ಬಿಕಾಸ್ ಆಫ್ ಖೈಬರ್ ಪಾಸ್. ಸೊ ಈ ತರ ಪಾಸ್ಗಳನ್ನ ನಾವು ನಾರ್ತ್ ವೆಸ್ಟರ್ನ್ ಸೈಡ್ ನಲ್ಲಿ ನೋಡಿದ್ರೆ, ಈ ಕಡೆ ಲಡಾಖ್ ನಲ್ಲಿ ಆಗಿರ್ಬೋದು, ಹಿಮಾಚಲ್ ಪ್ರದೇಶ ಆಗಿರ್ಬೋದು, ಸಿಕ್ಕಿಂ ಆಗಿರ್ಬೋದು, ನಥುಲಾ ಪಾಸ್, ಇನ್ನೊಂದು ಪಾಸ್, ಮತ್ತೊಂದು ಪಾಸ್, ಒಂದು ಸೀರೀಸ್ ಆಫ್ ಪಾಸಸ್ ನೋಡ್ತೀವಿ ನಾವು. ಏನಕ್ಕೆ? ಟ್ರೇಡ್ಗೋಸ್ಕರ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಒಂದು ರೀತಿಯಲ್ಲಿ ದೇವರೇ ನಿರ್ಮಾಣ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು ನಾವು. ಸೊ ಈ ಪಾಸಸ್ ಯಾವಾಗ ಕಂಟ್ರೋಲ್ ಮಾಡ್ತೀವಿ ನಾವು, ಅವಾಗ ಎಲ್ಲಾನು ಕೂಡ ಇಂಡಿಯಾ ಸೇಫ್ ಆಗಿರೋದನ್ನ ನಾವು ನೋಡ್ತೀವಿ. ಯಾವಾಗ ಪಾಸಸ್ ನಮ್ಮ ಕಂಟ್ರೋಲ್ ಇಂದ ಹೊರಟೋಗಿರುತ್ತೆ, ಅವಾಗ ಎಲ್ಲಾನು ಕೂಡ ಸೀರೀಸ್ ಆಫ್ ಇನ್ವೇಷನ್ ಬಂದಿರೋದನ್ನ ನಾವು ನೋಡ್ಬೋದು. ಅದೇ ತರದಲ್ಲಿ ಒಂದು ಕಡೆ ಹಿಮಾಲಯ ಆಗಿದ್ರೆ, ಇನ್ನೊಂದು ಕಡೆಗೆ ನಾವು ನೋಡ್ತೀವಿ ಇಂಡಿಯಾದ ಇವತ್ತು ಮೋಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ ಇನ್ ದ ವರ್ಲ್ಡ್ ಇವಾಗ ಅಲ್ವಾ. ಚೈನಾ ಹಿಂದಕ್ಕೆ ಹಾಕ್ಬಿಟ್ಟು ಮುಂದಕ್ಕೆ ಹೋಗಾಯ್ತು ನಾವು ಆಲ್ರೆಡಿ. ಇನ್ನೇನು 150 ಕೋಟಿ ದಾಟ್ತಿದೆ ಅಂತ ಅನ್ಕೊಳ್ಳಿ ಸ್ವಲ್ಪ ದಿನದಲ್ಲೇ. ಬರೀ ಇಂಡಿಯನ್ ಪಾಪ್ಯುಲೇಷನ್ ಅಷ್ಟೇ ಇದೆ. ನೀವು ಸಬ್ ಕಾಂಟಿನೆಂಟ್ ಪಾಪ್ಯುಲೇಷನ್ ಲೆಕ್ಕ ಹಾಕ್ಬಿಟ್ರೆ 200 ಕೋಟಿ ದಾಟ್ ಹೋಗ್ಬಿಟ್ಟಿದೆ ಅಲ್ವಾ. ಪ್ರತಿ 10 ಮನುಷ್ಯರಲ್ಲಿ 7 ಜನ ಇಂಡಿಯನ್ ಒರಿಜಿನ್ ಇರ್ತಾರಂತೆ. ಅಂದ್ರೆ ಇಂಡಿಯಾ ಅಂತ ಹೇಳಿದ್ರೆ ಇವತ್ತೇನು ಇಂಡಿಯಾ, ಪಾಕಿಸ್ತಾನ, ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾ ಇವರೆಲ್ಲರದು ಕೂಡ ಒಂದೇ, ಜೆನೆಟಿಕಲಿ ವಿ ಆರ್ ಒನ್. ಸೊ 10 ಜನ ಇದ್ರೆ ಅದ್ರಲ್ಲಿ 7 ಜನ ನಾವೇ ಇರ್ತೀವಂತೆ. ಏನಕ್ಕೆ ಅಂತ ಹೇಳಿದ್ರೆ, ಅಷ್ಟೊಂದು ಪಾಪ್ಯುಲೇಷನ್ ನ ಸಪೋರ್ಟ್ ಮಾಡೋದಕ್ಕೆ ನಮ್ಮಲ್ಲಿ ಇರುವಂತಹ ರಿವರ್ಸ್, ಅಷ್ಟೊಂದು ಪಾಪ್ಯುಲೇಷನ್ಗೆ ಸಪೋರ್ಟ್ ಮಾಡೋದಕ್ಕೆ, ಫುಡ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಇರುವಂತಹ ಬಹಳ ಫರ್ಟೈಲ್ ಆಗಿರುವಂತಹ ಲ್ಯಾಂಡ್ಸ್. ಅದ್ರಲ್ಲಿ ನೋಡ್ತೀವಿ ನಾವು ಈ ನಾರ್ತ್ ಇಂಡಿಯಾದಲ್ಲಿ ಎಸ್ಪೆಷಲಿ ಪಾಪ್ಯುಲೇಷನ್ ಡೆನ್ಸಿಟಿ ಅಥವಾ ಪಾಪ್ಯುಲೇಷನ್ ನಂಬರ್ಸ್ ಬಹಳ ಜಾಸ್ತಿ ಇರೋದು ನೋಡ್ಬೋದು ನಾವು. UP ಆಗಿರ್ಬೋದು, ಬಿಹಾರ್ ಆಗಿರ್ಬೋದು, ವೆಸ್ಟ್ ಬೆಂಗಾಲ್ ಆಗಿರ್ಬೋದು. ಏನಕ್ಕೆ ಅಷ್ಟೊಂದು ಪಾಪ್ಯುಲೇಷನ್ ಇದೆ ಅಲ್ಲಿ ಅಂತ ಹೇಳಿದ್ರೆ, ದ ಸಾಯಿಲ್ ಕ್ಯಾನ್ ಸಸ್ಟೈನ್ ಸೋ ಮಚ್ ಪಾಪ್ಯುಲೇಷನ್. ಅಷ್ಟೊಂದು ಪಾಪ್ಯುಲೇಷನ್ ಸಸ್ಟೈನ್ ಮಾಡಬಹುದು. ಏನಕ್ಕೆ ಅಂದ್ರೆ ಅಗ್ರಿಕಲ್ಚರ್ ಬಹಳ ಈಸಿ ಪ್ಲೈನ್ಸ್ ಅಲ್ಲಿ ಮಾಡೋದಕ್ಕೆ.
ಇದನ್ನ ನಾವು ಇಂಡೋ ಗ್ಯಾಂಜೆಟಿಕ್ ಪ್ಲೇನ್ ಅಂತ ಕರಿತೀವಿ. ಇಂಡೋ ಗ್ಯಾಂಜೆಟಿಕ್ ಪ್ಲೇಟ್ ಫಾರ್ಮ್ ಆಗಿದ್ದು ಬಹಳ ಫ್ಯಾಸಿನೇಟಿಂಗ್. ಒಂದ್ ಕಡೆ ಏಷ್ಯಾ ಇದೆ, ಇನ್ನೊಂದು ಕಡೆಗೆ ಇಂಡಿಯಾ ನಿಧಾನಕ್ಕೆ ಬರ್ತಾ ಇದೆ. ನಿಧಾನಕ್ಕೆ ಬಂದು ಡಿಕ್ಕಿ ಹೊಡ್ಕೊಳ್ತು, ಹಿಮಾಲಯ ಫಾರ್ಮ್ ಆಗ್ಬಿಡ್ತು. ಹಿಮಾಲಯ ಫಾರ್ಮ್ ಆದಾಗ ಈ ಪ್ಲೇನ್ ಏರಿಯಾ ಏನ್ ನೋಡ್ತೀವಿ ನಾವು, ಈ ಪ್ಲೇನ್ ಏರಿಯಾ ಸಮುದ್ರದ ಒಳಗಡೆ ಇತ್ತು. ಅದಕ್ಕೆ ಥೇಟಿಸ್ ಸಿ ಅಂತ ಕರೆಯೋರು. ಸಮುದ್ರದ ಒಳಗಡೆ ಇತ್ತು. ಯಾವ ತರ ಬೆಂಗಳೂರಿನಲ್ಲಿ ಕೆರೆಗಳನ್ನ ಮುಚ್ಚಾಕಿ ಲೇಔಟ್ ಮಾಡಿದ್ರಲ್ವಾ, ಅದೇ ತರದಲ್ಲಿ ಈ ಹಿಮಾಲಯದಲ್ಲಿ ಒಂದು ಬಹಳ ದೊಡ್ಡ ನದಿ ಹರಿತಿತ್ತಂತೆ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ. ಗ್ರೇಟರ್ ಇಂಡೋ ಗಂಗಾ ಬ್ರಹ್ಮಪುತ್ರ ರಿವರ್ ಅಂತ ಕರೆಯೋರು. ಆ ನದಿ ಏನ್ ಮಾಡ್ತು, ಹಿಮಾಲಯದಿಂದ ಮಣ್ಣು ತಂದು ಹಾಕಿ 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 ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಸಮುದ್ರ ಆಗಿತ್ತು, ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಸಿ ಆಗಿತ್ತು. ಈ ಸಿ ಆಗಿರುವಂತ ಜಾಗನ ಪ್ಲೇನ್ಸ್ ಆಗಿ ಕನ್ವರ್ಟ್ ಮಾಡ್ತು ಅಂತ ಹೇಳ್ಬೋದು. ಈ ಪ್ಲೇನ್ಸ್ ನಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತ 3 ನದಿಗಳು ಹರಿಯುತ್ತೆ. ಒಂದು ಇಂಡಸ್ ರಿವರ್, ಇನ್ನೊಂದು ಗಂಗಾ, ಇನ್ನೊಂದು ಬ್ರಹ್ಮಪುತ್ರ. ಈ ಮೂರು ಹಿಸ್ಟಾರಿಕಲ್ ಎಂದೇನೆ ಪ್ರಪಂಚದಲ್ಲಿ ಜಿಯೋಲಜಿಕಲಿ ಬಹಳ ಇಂಪಾರ್ಟೆಂಟ್ ಆಗಿ, ಪಾಪ್ಯುಲೇಷನ್ ವೈಸ್ ಬಹಳ ಇಂಪಾರ್ಟೆಂಟ್ ಆಗಿರುವಂತ ನದಿಗಳು ನಮ್ಮ ದೇಶದಲ್ಲಿ ಅಥವಾ ಸಬ್ ಕಾಂಟಿನೆಂಟ್ ಅಲ್ಲಿ ಹರಿತಿರೋದನ್ನ ನಾವು ನೋಡ್ತೀವಿ. ಆ ರಿವರ್ಸ್ ನ ಯೂಸ್ ಮಾಡಿಕೊಂಡು, ಆ ಪ್ಲೇನ್ಸ್ ನ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಪ್ರೊಡ್ಯೂಸ್ ಮೋರ್ ನಂಬರ್ ಆಫ್ ಫುಡ್, ವಿ ಕುಡ್ ಪ್ರೊಡ್ಯೂಸ್ ಮೋರ್ ನಂಬರ್ ಆಫ್ ಫುಡ್. ಸೊ ಹಾಗಾಗಿನೇ ಜಾಸ್ತಿ ಫುಡ್ ಕಲ್ಟಿವೇಶನ್ ಆಗ್ತಾ ಇತ್ತು. ಜಾಸ್ತಿ ಫುಡ್ ಕಲ್ಟಿವೇಶನ್ ಆದಾಗ ಜಾಸ್ತಿ ಪಾಪ್ಯುಲೇಷನ್ ಸಸ್ಟೈನ್ ಮಾಡ್ಬೋದು ನಾವು. ಸೊ ಹಾಗಾಗಿ ಹಿಸ್ಟಾರಿಕಲಿ ನೋಡ್ಕೊಂಬಂದ್ರೆ ನಾವು, ಹಿಸ್ಟಾರಿಕಲಿ ಆಲ್ಮೋಸ್ಟ್ 10,000 ವರ್ಷದ ನೋಡ್ಕೊಂಬಂದ್ರೆ ನಾವು 10,000 ವರ್ಷ ಇಂದನೂ ಕೂಡ ವಿ ಆರ್ ದ ಮೋಸ್ಟ್ ಪಾಪ್ಯುಲೇಟೆಡ್ ಪ್ಲೇಸ್. ಇವಾಗ ರೈಟ್ಫುಲ್ ಪ್ಲೇಸ್ ನ ಮತ್ತೆ ರೀಆಕ್ಯುಪೈ ಮಾಡ್ಕೊಂಡಿದೀವಿ ಅಂತ ನಾವು ಹೇಳ್ಬೋದು ಅಲ್ವಾ. ಏನಕ್ಕೆ ಅಂದ್ರೆ ಬಿಕಾಸ್ ಆಫ್ ಪ್ಲೇನ್ಸ್ ಅಂತ ಹೇಳ್ಬೋದು ನಾವು. ಅದ್ರ ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ, ನಾವು ನೋಡ್ತೀವಿ ಇಲ್ಲಿ ಖೈಬರ್ ಪಾಸ್ ಬರುತ್ತೆ ಅಂತ ಹೇಳಿದೆ ನಿಮ್ಗೆ. ಯಾರು ಖೈಬರ್ ಪಾಸ್ ನ ಕ್ರಾಸ್ ಮಾಡ್ಬಿಡ್ತಾನೆ, ಅವ್ನು 2-3 ತಿಂಗಳಲ್ಲಿ ಇಡೀ ನಾರ್ತ್ ಇಂಡಿಯನ್ ಕ್ಯಾಪ್ಚರ್ ಮಾಡ್ಕೋಬಹುದು. ಖೈಬರ್ ಪಾಸ್ ನ ಯಾರು ಕ್ಯಾಪ್ಚರ್ ಮಾಡ್ಕೊಳ್ತಿದ್ರು, ಖೈಬರ್ ಪಾಸ್ ನ ದಾಟ್ ಒಂದ್ಸರಿ ಒಳಗೆ ಬಂದ್ಬಿಟ್ರೆ ಮುಗಿದೋಯ್ತು, ಇಡೀ ನಾರ್ತ್ ಇಂಡಿಯಾನ ಬಹಳ ಈಸಿಯಾಗಿ ಕ್ಯಾಪ್ಚರ್ ಮಾಡ್ಬೋದು. ಅದನ್ನೇ ಗಜ್ನಿನೂ ಮಾಡೋದು, ಅದನ್ನೇ ಘೋರಿನೂ ಮಾಡೋದು. ಅದಕ್ಕಿಂತ ಮುಂಚೆ ಅಲೆಕ್ಸಾಂಡರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದ, ಪಾಪ ಅವನ ಕೈಲಿ ಆಗ್ಲಿಲ್ಲ. ಅದೇ ಬಾಬರ್ ಮಾಡೋದು, ಅದೇ ಅಕ್ಬರ್ ಮಾಡೋದು, ಅದೇ ಹುಮಾಯೂನ್ ಮಾಡೋದು. ಏನಕ್ಕೆ ಅಂತ ಹೇಳಿದ್ರೆ, ಒಂದು ಸರಿ ಈ ಪಾಸ್ ನ ಕ್ರಾಸ್ ಮಾಡ್ಕೊಂಡ್ ಬಂದ್ರೆ, ಕುದುರೆ ಮೇಲೆ ಅವತ್ತಿನ ಟೈಮ್ನಲ್ಲಿ ಕ್ಯಾವಲ್ರಿ ವಾರ್ಫೇರ್ ನೋಡ್ತೀವಿ ನಾವು. ಒಂದು ಸರಿ ಕುದುರೆ ಮೇಲೆ ಕುತ್ಕೊಂಡು ಆ ಪಾಸ್ ದಾಟ್ಬಿಟ್ರೆ ಮುಗೀತು. ಇರೋದೆಲ್ಲ ಪ್ಲೇನ್ಸೇ, ಇರೋದೆಲ್ಲಾನು ಕೂಡ ಪ್ಲೇನ್ಸೇ. ಪ್ಲೇನ್ಸ್ ನಲ್ಲಿ ಕ್ಯಾವಲ್ರಿನ ಯೂಸ್ ಮಾಡ್ಕೊಂಡು ಕ್ಯಾಪ್ಚರ್ ಮಾಡ್ಕೊಳ್ಳೋದು ಲ್ಯಾಂಡ್ ನ ಟೆರಿಟರಿನ ಬಹಳ ಈಸಿ. ಯಾವುದೇ ತರದ್ದು ಜಿಯೋಗ್ರಫಿಕಲ್ ಬೌಂಡ್ರಿ ಇಲ್ಲ ಅಂತ ಹೇಳಿದ್ರೆ, ಯಾವುದೇ ತರದ್ದು ಜಿಯೋಗ್ರಫಿಕಲ್ ಬ್ಯಾರಿಯರ್ ಇಲ್ಲ ಅಂತ ಹೇಳಿದ್ರೆ, ಲಾರ್ಜ್ ಸ್ವಾಟ್ಸ್ ಆಫ್ ಲ್ಯಾಂಡ್ ನ ಒಂದು ಶಾರ್ಟ್ ನಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ಬೋದು ನಾವು. 1198-92 ಅಲ್ಲಿ ಪೃಥ್ವಿರಾಜ್ ಚೌಹಾಣ್ ಸೋತ್ ಹೋಗ್ತಾನೆ, ಡೆಲ್ಲಿ ಬಿದ್ದು ಹೋಗ್ಬಿಡುತ್ತೆ. ಡೆಲ್ಲಿ ಬಿದ್ದೋಗಿದ್ದು 15 ದಿನದಲ್ಲಿ ನಳಂದ ಯೂನಿವರ್ಸಿಟಿ ಸುಟ್ಟೋಗುತ್ತೆ. ಡೆಲ್ಲಿ ಇರೋದಿಲ್ಲಿ, ಇವತ್ತು ಬಿಹಾರ್ ಇರೋದಿಲ್ಲಿ, ಆ ಲಾರ್ಜ್ ಏರಿಯಾನ 15 ದಿನದಲ್ಲಿ ಕ್ಯಾಪ್ಚರ್ ಮಾಡ್ಕೋಬಹುದು. ಏನಕ್ಕೆ ಅಂದ್ರೆ ಬಿಕಾಸ್ ಆಫ್ ಇಂಡಿಯನ್ ಜಿಯೋಗ್ರಫಿ. ನಾರ್ತ್ ಇಂಡಿಯಾನ ಅಷ್ಟು ಫಾಸ್ಟ್ ಆಗಿ ಪ್ರತಿಯೊಬ್ರು ಕೂಡ ಏನಕ್ಕೆ ಅಷ್ಟು ಈಸಿಯಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿದ್ರೆ, ಮಿಲಿಟರಿದು ಮೂವ್ಮೆಂಟ್ ತುಂಬಾ ಈಸಿಯಾಗಿ ಆಗುತ್ತೆ. ಅದಕ್ಕೋಸ್ಕರ ಇಡೀ ನಾರ್ತ್ ಇಂಡಿಯಾನ ಸಿಂಗಲ್ ಶಾಟ್ ನಲ್ಲಿ ಕ್ಯಾಪ್ಚರ್ ಮಾಡ್ಕೋಬಹುದು. ಏನಕ್ಕೆ ಅಂದ್ರೆ ಇಂಡಿಯನ್ ಜಿಯೋಗ್ರಫಿ ಆಗಿದೆ, ಅದಕ್ಕೋಸ್ಕರ. ಅದ್ರ ಜೊತೆಗೆ ಹೇಳಿದ್ನಲ್ವಾ, ಫುಡ್ ಕಲ್ಟಿವೇಶನ್ ಆಗಿರ್ಬೋದು. ಕಾಟನ್ ನೋಡ್ತೀವಿ ನಾವು, ಕಾಟನ್ ಕಲ್ಟಿವೇಶನ್ ಮಾಡ್ಬೋದಲ್ಲಿ, ಬೇರೆ ತರದ್ದು ಫುಡ್ ಕ್ರಾಪ್ಸ್ ಗಳ ಕಲ್ಟಿವೇಶನ್ ಮಾಡ್ಬೋದು. ಸೊ ಹಾಗಾಗಿ ವಿ ಕುಡ್ ಸಸ್ಟೈನ್ ಸೋ ಮೆನಿ ಪಾಪ್ಯುಲೇಷನ್. ಸೊ ಒಂದ್ ಕಡೆಗೆ ಪ್ಲೇನ್ ಏರಿಯಾಸ್ ಆದ್ರೆ, ಇಲ್ಲಿ ನೋಡ್ಬೋದು ನಾವು ಪ್ಲೇನ್ಸ್ ಅಲ್ಲಿ ಎಲ್ಲಾನು ಕೂಡ ಗ್ರೀನ್ ಇರೋದನ್ನ ನೋಡ್ತೀವಿ. ಇಡೀ ಪ್ಲೇನ್ ಗ್ರೀನಿಶ್ ಆಗಿರೋದು ನೋಡಿ, ಸ್ಯಾಟಲೈಟ್ ಇಮೇಜ್ ಇದು. ಫುಲ್ ಪ್ಲೇನ್ ಗ್ರೀನ್ ಆಗಿದೆ. ಇಷ್ಟೊಂದು ಗ್ರೀನಿಶ್ ಇರುವಂತ ಪ್ಲೇನ್ ಅಲ್ಲಿ ಎಷ್ಟು ಫುಡ್ ನ ಕಲ್ಟಿವೇಟ್ ಮಾಡ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಜೊತೆಗೆ ಹೇಳ್ದೆ, ನಾನು ಆಗ್ಲೇ ಹೇಳ್ದೆ ನಿಮ್ಗೆ, ಮಣ್ಣು ತಂದು ಹಾಕಿ 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 ಆ ಪ್ಲೇನ್ಸ್ ಕ್ರಿಯೇಟ್ ಮಾಡಿದ್ದು ಅಂತ ಹೇಳ್ಬಿಟ್ಟು. ಇವತ್ತೂ ಕೂಡ ಬಾಂಗ್ಲಾದೇಶ 15 ಸೆಂಟಿಮೀಟರ್ ಬೆಳೀತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಇನ್ನ ಮಣ್ಣು ಹಾಕೋದು ನಿಂತಿಲ್ಲ. ಇನ್ನಾನು ಕೂಡ ಸಮುದ್ರಕ್ಕೆ ಮಣ್ಣು ಹಾಕ್ತಾ ಇದೀವಿ. ಇನ್ನಾನು ಕೂಡ ಬಾಂಗ್ಲಾದೇಶ ಬೆಳೀತಾನೆ ಇದೆ. ಪ್ರತಿ ವರ್ಷ 15 ಸೆಂಟಿಮೀಟರ್ ಬಾಂಗ್ಲಾದೇಶ ಬೆಳೆಯೋದನ್ನ ನಾವು ನೋಡ್ತೀವಿ. ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ, ಪ್ಲೇನ್ ಏರಿಯಾಸ್ ಅಲ್ಲಿ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ ಇನ್ನೊಂದ್ಸಲ, ಇಲ್ಲಿ ಇಂಡಸ್ ರಿವರ್ ಬರುತ್ತೆ, ಇಲ್ಲಿ ಗಂಗಾ ಬರುತ್ತೆ, ಈ ಕಡೆ ಬ್ರಹ್ಮಪುತ್ರ ಬರುತ್ತೆ. ಅದ್ರ ಜೊತೆಗೆ ಸೀರೀಸ್ ಆಫ್ ಟ್ರಿಬ್ಯೂಟರೀಸ್ ನೋಡ್ತೀವಿ ನಾವು. ಸುಮಾರು ಟ್ರಿಬ್ಯೂಟರಿಗಳು ಸೇರ್ಕೊಂಡು ಏನಾಯ್ತು, ಒಂದು ನೆಟ್ವರ್ಕ್ ಕ್ರಿಯೇಟ್ ಮಾಡಿತ್ತು ನಾರ್ತ್ ಇಂಡಿಯಾದಲ್ಲಿ. ಯಾವ ನೆಟ್ವರ್ಕ್? ಯಾವ ತರ ನಾವು ಹೈವೇಸ್ ನೋಡ್ತೀವಲ್ವಾ, ಯಾವ ತರ ರೋಡ್ ನಲ್ಲಿ ಹೈವೇ ನೋಡ್ತೀವಿ, ಅದೇ ತರದಲ್ಲಿ ಒಂದು ವಾಟರ್ ವೇದು ನೆಟ್ವರ್ಕ್ ನ ಕ್ರಿಯೇಟ್ ಮಾಡಿಕೊಡ್ತು. ಈ ಸಾಮಾನ್ಯ ಗೊತ್ತಿದೆ ನಿಮ್ಗೆ, ನದಿ ಮೇಲೆ ಹೋಗೋದಕ್ಕೂ, ಸಾರಿ ರೋಡ್ ಮೇಲೆ ಟ್ರಾವೆಲ್ ಮಾಡೋದಕ್ಕೂ, ಸಿಯಲ್ಲಿ ಟ್ರಾವೆಲ್, ವಾಟರ್ ಮೇಲ್ಗಡೆ ಟ್ರಾವೆಲ್ ಮಾಡೋದಕ್ಕೂ ಬಹಳ ಡಿಫ್ರೆನ್ಸ್ ಇದೆ.
ಒಂದು ಬಹಳ ಚೀಪ್ ಆಗಿ ಟ್ರಾವೆಲ್ ಮಾಡ್ಬೋದು, ಇನ್ನೊಂದು ಬಹಳ ಅವತ್ತಿನ ಟೈಮ್ ಪೀರಿಯಡ್ ನಲ್ಲಿ ಬಹಳ ಫಾಸ್ಟ್ ಆಗಿ ಟ್ರಾವೆಲ್ ಮಾಡ್ಬೋದಿತ್ತು ಯೂಸಿಂಗ್ ರಿವರ್ಸ್. ಆ ರಿವರೈನ್ ಸಿಸ್ಟಮ್ ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ಸೀರೀಸ್ ಆಫ್ ವಾಟರ್ ವೇಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಇಂಡಿಯಾದಲ್ಲಿ ಟ್ರೇಡ್ ಫ್ಲರಿಶ್ ಆಯ್ತು ಅಂತ ಹೇಳ್ಬೋದು. ಉತ್ತರ ಪ್ರದೇಶನಲ್ಲೋ ಬಿಹಾರ್ನಲ್ಲೋ ಏನೋ ಒಂದು ಕಲ್ಟಿವೇಟ್ ಮಾಡ್ತಾರೆ ಅಥವಾ ಏನೋ ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿನ ಸೀದಾ ಪೋರ್ಟಿಗೆ ತಗೊಂಡ್ಬರ್ಬೋದಿತ್ತು, ಪೋರ್ಟಿಂದ ಮತ್ತೆ ಎಲ್ಲಿ ಬೇಕಾದ್ರೂ ಕೂಡ ಎಕ್ಸ್ಪೋರ್ಟ್ ಮಾಡ್ಬೋದಿತ್ತು. ಸೊ ವಾಟರ್ ವೇಸ್ ನ ಯೂಸ್ ಮಾಡ್ಕೊಳ್ತೀವಿ. ವಾಟರ್ ವೇಸ್ ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಇಂಡಿಯಾದಲ್ಲಿ ಟ್ರೇಡ್ ಫ್ಲರಿಶ್ ಆಯ್ತು ಅಂತ ನಾವು ಹೇಳ್ಬೋದು, ಬಿಕಾಸ್ ಆಫ್ ಪ್ಲೇನ್ಸ್. ಸೊ ಒಂದ್ ಕಡೆ ಪ್ಲೇನ್ ಇದ್ರೆ ಇನ್ನೊಂದು ಕಡೆಗೆ ಪೆನಿನ್ಸುಲಾ ಇರೋದನ್ನ ನೋಡ್ತೀವಿ ನಾವು. ಒಂದು ರೀತಿಯಲ್ಲಿ ಒಂದು ಟೇಬಲ್ ಲ್ಯಾಂಡ್ ತರ ಕುತ್ಕೊಂಡಿದೆ ಅಂತ ಹೇಳ್ಬೋದು ನಾವು ಸದರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ. ಸೊ ಇಲ್ಲಿ ಪೆನಿನ್ಸುಲಾ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಪೆನಿನ್ಸುಲಾದಲ್ಲಿ ಸಾಕಷ್ಟು ಮಿನರಲ್ಸ್ಗಳನ್ನ ನೋಡ್ತೀವಿ ನಾವು. ಏನಕ್ಕೆ ಮಗಧ ಅಥವಾ ಏನಕ್ಕೆ ಬಿಹಾರಿಂದ ಮೌರ್ಯನ್ ಎಂಪೈರ್ ಅನ್ನೋಷ್ಟು ಬಹಳ ದೊಡ್ಡ ಎಂಪೈರ್ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿದ್ರೆ, ಬಿಹಾರದ ಕೆಳಗಡೆನೆ ಬಹಳ ಫರ್ಟೈಲ್ ಆಗಿರುವಂತ ಬಹಳ ಫರ್ಟೈಲ್ ಅಂತೇಳಿ ಬಹಳ ಮಿನರಲ್ ರಿಚ್ ಆಗಿರುವಂತ ಛೋಟಾ ನಾಗ್ಪುರ್ ಪ್ಲೇಟೋ ಇತ್ತು. ಆ ಜಾರ್ಖಂಡ್ ರೀಜನ್ ಆಗಿರ್ಬೋದು, ಛತ್ತೀಸ್ಗಢ ರೀಜನ್ ಆಗಿರ್ಬೋದು, ಇಲ್ಲಿ ಹೈ ಕ್ವಾಲಿಟಿ ಐರನ್ ಓರ್ ಸಿಗ್ತಾ ಇತ್ತು. ಆ ಹೈ ಕ್ವಾಲಿಟಿ ಐರನ್ ಓರ್ನ ಯೂಸ್ ಮಾಡ್ಕೊಳ್ತೀವಿ. ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ವೆಪನ್ಸ್ ನ ಮಾಸ್ ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಸೊ ಬಿಹಾರದಿಂದಾನೆ ಏನಕ್ಕೆ ಸ್ಟಾರ್ಟ್ ಆಯಿತು, ಬಿಹಾರ ಏನಕ್ಕೆ ಅಷ್ಟು ದೊಡ್ಡ ಎಂಪೈರ್ನ ಕಟ್ಟೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ, ಅವತ್ತಿನ ಟೈಮ್ನಲ್ಲಿ ರಿಸೋರ್ಸ್ ಬಹಳ ಈಸಿಯಾಗಿ ಬಿಹಾರ್ಗೆ ಸಿಗ್ತಾ ಇತ್ತು ಅಥವಾ ಮಗಧಾಗ್ ಸಿಗ್ತಾ ಇತ್ತು. ಸೊ ಹಾಗಾಗಿನೇ ಬಹಳ ದೊಡ್ಡ ಎಂಪೈರ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಅದೇ ಥರದಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಂದ ಹಿಡಿದು ಇಲ್ಲಿ ತನಕನೂ ಕೂಡ ಇಂಡಿಯನ್ ಸಬ್ ಕಾಂಟಿನೆಂಟ್ ಇಂದು ಗೋಲ್ಡನ್ ಲ್ಯಾಂಡ್ ಅಂತ ಕರಿಬಹುದು ನಾವು ಕರ್ನಾಟಕ. ಒಂದ್ ಕಡೆ ರಾಯಚೂರಿಂದ ಹಟ್ಟಿ ಆಗಿರ್ಬೋದು, ಇನ್ನೊಂದ್ ಕಡೆ ಕೋಲಾರ್ ಗೋಲ್ಡ್ ಫೀಲ್ಡ್ ಆಗಿರ್ಬೋದು, ಇವತ್ತೂ ಕೂಡ ಸೋಲ್ ಗೋಲ್ಡ್ ಫೀಲ್ಡ್ಸ್ ಅಂತ ಹೇಳ್ಬೋದು ನಾವು ಇಂಡಿಯಾದ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಟೈಮ್ ಪೀರಿಯಡ್ ನಲ್ಲೂ ಕೂಡ ನಾವು ಇಲ್ಲಿಂದ ಗೋಲ್ಡ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ವಿ, ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಇವತ್ತೂ ಕೂಡ ನಾವು ಇಲ್ಲಿ ಗೋಲ್ಡ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಿರೋದನ್ನ ನಾವು ನೋಡ್ಬೋದು. ಅಂದ್ರೆ ಇಂಡಿಯನ್ ಜಿಯೋಗ್ರಫಿ ಅಂತ ಬಂದ್ರೆ, ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ, ನಾರ್ತ್ ಇಂಡಿಯಾನ ಎಲ್ಲಾ ರೂಲರ್ಸ್ಗಳು ಬಹಳ ಫಾಸ್ಟ್ ಆಗಿ ಬಹಳ ಕ್ವಿಕ್ ಆಗಿ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ರು. ಆದ್ರೆ ಸೌತ್ ಇಂಡಿಯಾಗೆ ಬಂದ್ರೆ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಸೌತ್ ಇಂಡಿಯಾನ ಅಷ್ಟು ಈಸಿ ಆಗ್ತಿರ್ಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಸೀರೀಸ್ ಆಫ್ ಮೌಂಟೇನ್ ರೇಂಜ್ ಗಳನ್ನ ನೋಡ್ತೀವಿ ನಾವು. ನೆಕ್ಸ್ಟ್ ಇಂಡಿಯನ್ ಜಿಯೋಗ್ರಫಿ ನೋಡ್ತೀರಾ ನೀವು, ಇಂಡಿಯನ್ ಜಿಯೋಗ್ರಫಿಲಿ ಒಂದ್ ಕಡೆ ವೆಸ್ಟರ್ನ್ ಘಾಟ್ಸ್ ನೋಡ್ತೀರಾ, ಇನ್ನೊಂದ್ ಕಡೆ ಈಸ್ಟರ್ನ್ ಘಾಟ್ಸ್ ನೋಡ್ತೀರಾ, ಅದ್ರ ಮಧ್ಯದಲ್ಲಿ ಸುಮಾರು ಮೌಂಟೇನ್ ರೇಂಜ್ ನ ನೋಡ್ತೀರಾ ನೀವು. ಸೊ ಈ ತರ ಮೌಂಟೇನಸ್ ಟೆರೇನ್ ಇರುವಂತಹ ಲ್ಯಾಂಡ್ ನ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಬಹಳ ಕಷ್ಟ, ಕುದುರೆಗಳನ್ನ ಯೂಸ್ ಮಾಡ್ಕೊಂಡು. ಏನಕ್ಕೆ, ಆರ್ಮಿದು ಮೊಬಿಲೈಸೇಷನ್ ಬಹಳ ಸ್ಲೋ ಆಗುತ್ತೆ, ಆರ್ಮಿದು ಮೊಬಿಲಿಟಿ ಏನಿದೆ ಅದು ಬಹಳ ಸ್ಲೋ ಆಗೋದನ್ನ ನೋಡ್ತೀವಿ. ಸೊ ಹಾಗಾಗಿ ಸೌತ್ ಇಂಡಿಯಾನ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಅವತ್ತಿನ ಟೈಮ್ ನಲ್ಲಿ ಅಷ್ಟು ಈಸಿ ಆಗಿರ್ಲಿಲ್ಲ. ಔರಂಗಜೇಬ್ ಏನ್ ಮಾಡ್ತಾನೆ, ಇಡೀ ನಾರ್ತ್ ಇಂಡಿಯಾ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. 60 ವರ್ಷ ಡೆಲ್ಲಿ ಬಿಟ್ಟು ಸೌತ್ ಅಲ್ಲಿ ಬಂದು ಕುತ್ಕೊಂಡಿರ್ತಾನೆ ಅವನು. ಡೆಲ್ಲಿ ಬಿಟ್ಟು ಸೌತ್ ಅಲ್ಲಿ ಕುತ್ಕೊಂಡಿದ್ರು ಕೂಡ ಸೌತ್ ಇಂಡಿಯಾನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಔರಂಗಜೇಬ್ ಕೈಲಿ ಆಗೇ ಇರಲಿಲ್ಲ. ಅದಕ್ಕೆ ಡೆಕ್ಕನ್ ಅಲ್ಸರ್ ಅಂತ ಕರೀತಾರೆ. ಸೌತ್ ಇಂಡಿಯಾ ಅವನ ಕೈಲಿ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ, ಅವನು ಬಿಡ್ತಿರ್ಲಿಲ್ಲ. ಅದೇ ಕೊರಗಲ್ಲಿ ಔರಂಗಜೇಬ್ ಸತ್ತೋಗೋದನ್ನ ನಾವು ನೋಡ್ತೀವಿ. ಅಂದ್ರೆ ನಾರ್ತ್ ನ ಎಷ್ಟು ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು, ನಾರ್ತ್ ನ ಎಷ್ಟು ಈಸಿಯಾಗಿ ಕ್ಯಾಪ್ಚರ್ ಮಾಡ್ಕೋಬಹುದು, ಅಷ್ಟೇ ಡಿಫಿಕಲ್ಟ್ ಸೌತ್ ನ ಕ್ಯಾಪ್ಚರ್ ಮಾಡ್ಕೊಳ್ಳೋದು. ಏನಕ್ಕೆ, ಬಿಕಾಸ್ ಆಫ್ ಪೆನಿನ್ಸುಲರ್ ಇಂಡಿಯಾಸ್ ಜಿಯೋಗ್ರಫಿ. ಒಂದ್ ಕಡೆಗೆ ಆ ಥರದಾದ್ರೆ ಪೊಲಿಟಿಕಲ್ ಆದ್ರೆ, ಇನ್ನೊಂದ್ ಕಡೆಗೆ ಇಟ್ ವಾಸ್ ಮಿನರಲ್ ರಿಚ್. ಇವತ್ತು ನೋಡ್ತೀವಿ ಕರ್ನಾಟಕದಲ್ಲಿ ಐರನ್ ಓರ್ಸ್ ಬಹಳ ಜಾಸ್ತಿ ಇರೋದನ್ನ ನೋಡ್ತೀವಿ ನಾವು. ಇಲ್ಲಿಂದ ಹಿಡಿದು ಇಲ್ಲಿ ತನಕನೂ ಕೂಡ ಸೀರೀಸ್ ಆಫ್ ಐರನ್ ಓರ್ಸ್ ಗಳನ್ನ ನೋಡ್ಬೋದು ನಾವು. ಅದ್ರ ಜೊತೆಗೆ ಬಹಳ ಹೈ ಕ್ವಾಲಿಟಿ ಸ್ಟೀಲ್ ನ ಇಂಗ್ಲಿಷ್ ನಲ್ಲಿ ವುಡ್ಸ್ ಸ್ಟೀಲ್ ಅಂತ ಕರೀತಾರೆ. ವುಡ್ಸ್ ಎಲ್ಲಿಂದ ಬಂತು ವರ್ಡ್, ಉಕ್ಕು ಅನ್ನುವಂಥ ಕನ್ನಡ ಮತ್ತು ತಮಿಳು ವರ್ಡ್ ಇಂದ ಬಂತು. ಪ್ರಪಂಚದಲ್ಲಿ ಪ್ರಾಬಬ್ಲಿ ಹೈಯೆಸ್ಟ್ ಕ್ವಾಲಿಟಿ ಆಫ್ ಸ್ಟೀಲ್ ನ, ಪ್ರಪಂಚದಲ್ಲಿ ಫಸ್ಟ್ ಟೈಮ್ ಸ್ಟೀಲ್ ಪ್ರೊಡ್ಯೂಸ್ ಮಾಡಿದ್ದು ನಾವೇ. ಪ್ರಪಂಚದಲ್ಲಿ ಹೈಯೆಸ್ಟ್ ಕ್ವಾಲಿಟಿ ಆಫ್ ಸ್ಟೀಲ್ ಬ್ಲೇಡ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ದು ನಾವೇನೆ. ಏನಕ್ಕೆ ಅಂದ್ರೆ ಮಿನರಲ್ ಬಹಳ ಅವೈಲಬಿಲಿಟಿ ಇತ್ತು, ಅದಕ್ಕೋಸ್ಕರ. ಅದೇ ಥರದಲ್ಲಿ ಕಾಯಿನ್ಸ್ ಮಿಂಟ್ ಮಾಡ್ಬೇಕಾ, ಗೋಲ್ಡ್ ಬೇಕಾ, ಸಿಲ್ವರ್ ಬೇಕಾ, ರಾಜಸ್ಥಾನದಲ್ಲಿ ಕಾಪರ್ ಬೇಕಾ, ಎಲ್ಲಾನು ಕೂಡ ನಮ್ಮ ಹತ್ರ ಇತ್ತು. ಅಂದ್ರೆ ಒಂದು ಸಿವಿಲೈಸೇಷನ್ ಫ್ಲರಿಶ್ ಆಗೋದಿಕ್ಕೆ, ಒಂದು ನೇಷನ್ ಕ್ರಿಯೇಟ್ ಆಗೋದಿಕ್ಕೆ ಏನೇನು ಆಪರ್ಚುನಿಟಿ ಇತ್ತು ಅದೆಲ್ಲಾನು ಕೂಡ ಈ ಸಬ್ ಕಾಂಟಿನೆಂಟ್ ಅಲ್ಲಿ ಇರೋದನ್ನ ನಾವು ನೋಡ್ತೀವಿ. ಪ್ರೊಟೆಕ್ಷನ್ ಬೇಕಾ, ನಾರ್ತ್ ಮತ್ತೆ ಸೌತ್ ಅಲ್ಲಿ ಪ್ರೊಟೆಕ್ಷನ್ ಇದೆ. ಫರ್ಟೈಲ್ ಲ್ಯಾಂಡ್ಸ್ ಬೇಕಾ, ಹಿಮಾಲಯನ ತಂದು ಅಲುವಿಯಲ್ ಸಾಯಿಲ್ ಹಾಕಿ ನಾರ್ದರ್ನ್ ಪ್ಲೇನ್ಸ್ ಅಲ್ಲಿ ಫರ್ಟಿಲಿಟಿ ಇರೋದನ್ನ ನೋಡ್ತೀವಿ ನಾವು. ಮಿನರಲ್ಸ್ ಬೇಕಾ, ಒಂದು ಸ್ಟೇಟ್ ನ ಕಟ್ಟೋದಕ್ಕೆ ಮಿನರಲ್ಸ್ ಬೇಕಾ, ವೆಪನ್ಸ್ ಬೇಕಾ, ಅದಕ್ಕೆ ಮಿನರಲ್ಸ್ ಬೇಕಾ, ಅದು ಕೂಡ ಇಂಡಿಯಾದಲ್ಲಿ ಅವೈಲೇಬಲ್ ಆಗಿದ್ದನ್ನ ನಾವು ನೋಡ್ತೇವೆ. ಸೊ ಹಾಗಾಗಿ ಒಂದು ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಇಟ್ ವಾಸ್ ಅ ಕಂಪ್ಲೀಟ್ ನೇಷನ್ ಅಂತ ಹೇಳ್ಬೋದು ನಾವು ಇಂಡಿಯಾನ. ಸೊ ಹಾಗಾಗೇನೆ ಆಲ್ಮೋಸ್ಟ್ 2000 years ಆಫ್ ಹ್ಯೂಮನ್ ಹಿಸ್ಟ್ರಿ ತಗೊಂಡ್ರೆ, ವಿ ಡಾಮಿನೇಟೆಡ್ 2000 years ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಹೇಳ್ಬೋದು ನಾವು. ಅಷ್ಟನ್ನು ಡಾಮಿನೇಟ್ ಮಾಡೋದಕ್ಕೆ ಏನಕ್ಕೆ ಸಾಧ್ಯ ಆಯ್ತು, ಎಲ್ಲ ನಮ್ಮ ಹತ್ರ ಇತ್ತು. ನೀವು ಹಿಸ್ಟ್ರಿಲಿ ನೋಡ್ತೀರಾ, ಏನಕ್ಕೆ ಯಾವ ಇಂಡಿಯನ್ ಕೂಡ ಆಚೆ ಹೋಗಿ ಕಾಂಕರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಲಿಲ್ಲ, ಏನಕ್ಕೆ ಯಾವ ಇಂಡಿಯನ್ ಟ್ರಾವೆಲರ್ ಕೂಡ ಆಚೆ ಹೋಗ್ಬಿಟ್ಟು ಫ್ಯಾಸಿನೇಟಿಂಗ್ ಆಗಿ ಬರ್ದಿಲ್ಲ, ಏನಕ್ಕೆ ನಮ್ಮ ಹತ್ರ ಇಲ್ದಿರೋದ್ರ ಹತ್ರ ಏನೂ ಇರಲಿಲ್ಲ, ಅದಕ್ಕೋಸ್ಕರ.
ಏನಕ್ಕೆ ಆಚೆ ಕಡೆಯಿಂದ ಬಂದವರು ಬಹಳ ಹಾಡು ಹೊಗಳ್ತಾರೆ, ಯಪ್ಪ ಈ ತರದ್ ನೋಡೇ ಇಲ್ಲ ನಾನು ಅಂತ ಅನ್ಕೊಳ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ಇಂಡಿವಿಜುವಲ್ ಫ್ಲರಿಶ್ ಆಗೋದಕ್ಕೆ ಏನೇನ್ ಬೇಕಿತ್ತು, ಮೆಟೀರಿಯಲಿಸಮ್ ಇಂದ ಹಿಡಿದು ಸ್ಪಿರಿಚುವಲಿಸಮ್ ತನಕನೂ ಕೂಡ ಏನೇನ್ ಬೇಕಿತ್ತು ಅದೆಲ್ಲಾನು ಕೂಡ ರೆಡಿಯಾಗಿ ಅವೈಲಬಲ್ ಆಗಿತ್ತು. ಸೊ ಅದಕ್ಕೋಸ್ಕರ ನಾವು ಆಚೆ ಹೋಗುವಂತ ಪರಿಸ್ಥಿತಿನೇ ಬರಲಿಲ್ಲ. ಅದಕ್ಕೋಸ್ಕರ ಅಲೆಕ್ಸಾಂಡರ್ ಇಂದ ಹಿಡಿದು ಔರಂಗಜೇಬ್ ತನಕನೂ ಕೂಡ ಇಂಡಿಯಾನ ಕ್ಯಾಪ್ಚರ್ ಮಾಡ್ಕೋಬೇಕು, ಈ ಒಂದು ಗೋಲ್ಡನ್ ಸ್ಪ್ಯಾರೋನ ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ಸುಮಾರು ಜನ ಔಟ್ಸೈಡರ್ಸ್ ಟ್ರೈ ಮಾಡಿದ್ದನ್ನ ನಾವು ನೋಡ್ಬೋದು, ಬ್ರಿಟಿಷ್ ತನಕನೂ ಕೂಡ ಅಲ್ವಾ. ಅದ್ರ ಜೊತೆಗೆ ಈ ಪೆನಿನ್ಸುಲರ್ ಇಂಡಿಯಾದಲ್ಲಿ ಇಲ್ಲೂ ನೋಡ್ತೀವಿ ನಾವು, ಒಂದು ವೆಸ್ಟರ್ನ್ ಘಾಟ್ ನೋಡ್ತೀವಿ, ಇನ್ನೊಂದು ಕಡೆಗೆ ಈಸ್ಟರ್ನ್ ಘಾಟ್ ನೋಡ್ತೀವಿ. ವೆಸ್ಟರ್ನ್ ಘಾಟ್ಸ್ ಕಂಟಿನ್ಯೂಸ್ ಘಾಟ್ ಅಂತ ಹೇಳ್ಬೋದು. ಕೇರಳ ಇಂದ ಹಿಡಿದು ಗುಜರಾತ್ ತನಕ ಇರುವಂತಹ ಒಂದು ಚೈನ್ ಆಫ್ ಮೌಂಟೈನ್ಸ್ ಅಂತ ಹೇಳ್ಬೋದು ನಾವು, ಯಾವುದು ವೆಸ್ಟರ್ನ್ ಘಾಟ್ಸ್ನ. ಆದ್ರೆ ಅಲ್ಲೂ ಕೂಡ ನಾರ್ತ್ ಇಂಡಿಯಾದಲ್ಲಿ ಹಿಮಾಲಯಸ್ ಯಾವ ತರ ಇದೆ, ಇಲ್ಲೂ ಕೂಡ ಸೌತ್ ಇಂಡಿಯಾದಲ್ಲಿ ವೆಸ್ಟರ್ನ್ ಘಾಟ್ಸ್ ನಲ್ಲಿ ಅಲ್ಲಲ್ಲಿ ಪಾಸ್ಗಳಿರೋದನ್ನ ನಾವು ನೋಡ್ಬೋದು. ಪಾಲ್ಘಾಟ್ ಪಾಸ್ ಅಂತ ಬರುತ್ತೆ ಅಲ್ವಾ. ಈ ತರದ ಸುಮಾರು ಪಾಸ್ಗಳು ಬರುತ್ತೆ, ಏನಕ್ಕೆ, ಟ್ರೇಡ್ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು. ಆ ಪಾಸಸ್ಗಳನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತಾ ಇದ್ವಿ, ಟ್ರೇಡ್ ನ ಕಂಡಕ್ಟ್ ಮಾಡ್ತಾ ಇದ್ದನ್ನ ನಾವು ನೋಡ್ಬೋದು. ಅದೇ ತರದಲ್ಲಿ ಈಸ್ಟರ್ನ್ ಇಂಡಿಯಾದಲ್ಲಿ ಈಸ್ಟರ್ನ್ ಘಾಟ್ಸ್ ನೋಡ್ತೀವಿ. ಆ ಈಸ್ಟರ್ನ್ ಘಾಟ್ಸ್ ಅನ್ಲೈಕ್ ವೆಸ್ಟರ್ನ್ ಘಾಟ್ಸ್, ದೇ ಆರ್ ನಾಟ್ ಕಂಟಿನ್ಯೂಸ್. ಅಲ್ಲಲ್ಲಿ ಸುಮಾರು ರಿವರ್ಸ್ ಗಳು ಅದನ್ನ ಕಟ್ ಮಾಡಿರೋದನ್ನ ನೋಡ್ತೀವಿ. ಮಹಾನದಿಯಿಂದ ಹಿಡಿದು ಕಾವೇರಿ ತನಕನೂ ಕೂಡ ಸುಮಾರು ನದಿಗಳದನ್ನ ಕಟ್ ಮಾಡಿರೋದನ್ನ ನೋಡ್ತೀವಿ. ಸೊ ಹಾಗಾಗಿ ಏನು, ಪೋರ್ಟ್ ಗಳನ್ನ ಈಸಿಯಾಗಿ ಕನ್ಸ್ಟ್ರಕ್ಟ್ ಮಾಡ್ಕೋಬಹುದಿತ್ತು ನಾವು. ಸೊ ಹಾಗಾಗಿನೇ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೋಡ್ತೀವಿ ನಾವು ಕಳಿಂಗಾನ, ಇವತ್ತೇನು ಒಡಿಶಾ ನೋಡ್ತೀವಿ, ಆ ಒಡಿಶಾನ ಅವತ್ತಿನ ಟೈಮಲ್ಲಿ ಕಳಿಂಗ ಅಂತ ಕರಿತಾ ಇದ್ವಿ ನಾವು. ಆ ಕಳಿಂಗನ ಅಶೋಕ ಏನಕ್ಕೆ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ ಅಂತ ಹೇಳಿದ್ರೆ, ಅವತ್ತಿನ ಟೈಮ್ನಲ್ಲಿ ಸೌತ್ ಈಸ್ಟ್ ಏಷ್ಯಾ ಜೊತೆಗೆ ಟ್ರೇಡ್ ನ ಡಾಮಿನೇಟ್ ಮಾಡ್ತಾ ಇದ್ದು, ಬೇ ಆಫ್ ಬೆಂಗಾಲ್ ನ ಕಂಟ್ರೋಲ್ ಮಾಡ್ತಾ ಇದ್ದು ಕಳಿಂಗಾದ ರೂಲರ್ಸ್. ಅದಕ್ಕೋಸ್ಕರ ಅಶೋಕ ಕಳಿಂಗನ ಕ್ಯಾಪ್ಚರ್ ಮಾಡ್ಕೊಳ್ತಾನೆ. ಅಂದ್ರೆ ಹಿಸ್ಟ್ರಿಯಲ್ಲಿ ಏನಕ್ಕೆ ಈ ತರ ಆಯ್ತು ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಅಲ್ಲಿ ಏನಿತ್ತು ಅಂತ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರನೇ ಹೇಳ್ತಾರೆ ಕ್ರೊನಾಲಜಿ ಅಂಡ್ ಜಿಯೋಗ್ರಫಿ ಆರ್ 2 ಐಸ್ ಆಫ್ ಹಿಸ್ಟ್ರಿ ಅಂತ ಹೇಳ್ತಾರೆ. ಹಿಸ್ಟ್ರಿನ ಶೇಪ್ ಮಾಡಿದ್ದು ಜಿಯೋಗ್ರಫಿ ಅಂತ ಹೇಳ್ಬೋದು. ಹಿಸ್ಟಾರಿಕಲ್ ಈವೆಂಟ್ಸ್ ಏನಿದೆ, ಆ ಹಿಸ್ಟಾರಿಕಲ್ ಈವೆಂಟ್ಸ್ ಗಳನ್ನ ಶೇಪ್ ಮಾಡಿದ್ದು ಜಿಯೋಗ್ರಫಿ ಅಂತ ನಾವು ಹೇಳ್ಬೋದು. ಅದ್ರ ಜೊತೆಗೆ ಕ್ಲೈಮೇಟ್ ಅದಕ್ಕೆ ಬಂದ್ರೆ, ಒಂದ್ ಕಡೆಗೆ ಫಿಸಿಕಲ್ ಜಿಯೋಗ್ರಫಿ ನೋಡ್ಕೊಂಡು ಇನ್ನೊಂದ್ ಕಡೆಗೆ ಕ್ಲೈಮೇಟ್ ಯಾವ ತರ ಇತ್ತು. ತೀರಾ ನಾವಿಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ತರದ್ದು ದೊಡ್ಡ ಸಿವಿಲೈಸೇಷನ್ ಕಟ್ಕೊಂಡಾಗ ಯುರೋಪ್ನಲ್ಲಿ ಜನ ಇನ್ನ ಬೇಟೆ ಆಡ್ತಾ ಇದ್ರು. ಅಂದ್ರೆ ಕಲ್ಚರಲಿ ಬಹಳ ಹಿಂದಕ್ಕೆ ಉಳ್ಕೊಂಡಿದ್ರು. ಏನಕ್ಕೆ ಅಂದ್ರೆ ಕ್ಲೈಮೇಟ್ ಅದಕ್ಕೆ ಪರ್ಮಿಟ್ ಮಾಡ್ತಾ ಇರಲಿಲ್ಲ ಅವತ್ತಿನ ಟೈಮಲ್ಲಿ. ಇನ್ನೂ ಕೂಡ ಅವ್ರು ಬೇಟೆ ಆಡ್ಕೊಂಡೇ ಕಳಿಬೇಕಿತ್ತು. ಏನಕ್ಕೆ, ಯುರೋಪ್ ನೋಡ್ತೀವಿ ನಾವು, ಯುರೋಪ್ನಲ್ಲಿ 6 ತಿಂಗಳು ಬೇಸಿಗೆ ಇದ್ರೆ 6 ತಿಂಗಳು ನಿಮಗೆ ಹ್ಯಾಬಿಟಬಲ್ ವೆದರ್ ಇದ್ರೆ, ಇನ್ನ 6 ತಿಂಗಳು ಏನಾಗ್ತಿರುತ್ತೆ, ಸ್ನೋಫಾಲ್ ಆಗ್ತಿರುತ್ತೆ, ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಮಾಡೋದಕ್ಕಾಗೋದಿಲ್ಲ, ಕುಡಿಯೋದಕ್ಕೆ ನೀರು ಕೂಡ ಸಿಗೋದಿಲ್ಲ, ಎಲ್ಲ ಮರಗಟ್ಟು ಹೋಗ್ಬಿಟ್ಟಿರುತ್ತೆ. ಅದೇ ನಮ್ಮಲ್ಲಿ ಆ ಥರದ ಕ್ಲೈಮೇಟ್ ಇದೆಯಾ? ಇಲ್ಲ. ನಮ್ಮಲ್ಲಿ ಬಹಳ ಹಿತಕರವಾದ ಕ್ಲೈಮೇಟ್ ಇರೋದನ್ನ ನಾವು ನೋಡ್ತೀವಿ ಅಲ್ವಾ. ಟ್ರಾಪಿಕಲ್ ಕ್ಲೈಮೇಟ್ ನೋಡ್ತೀವಿ, ತಪ್ಪದೆ ಸ್ವಲ್ಪ ಟೆಂಪರೇಟ್ ಕ್ಲೈಮೇಟ್ ಇರೋದನ್ನ ನೋಡ್ತೀವಿ ನಾವು ಇಂಡಿಯಾದಲ್ಲಿ. ಅಂದ್ರೆ ಬದುಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರದ ಕ್ಲೈಮೇಟ್ ಇಂಡಿಯಾದಲ್ಲಿ ಒಂದಷ್ಟು ಪ್ಲೇಸ್ನ ಎಕ್ಸ್ಕ್ಲೂಡ್ ಮಾಡಿದ್ರೆ ಆಲ್ಮೋಸ್ಟ್ 90-95% ಆಫ್ ಇಂಡಿಯಾ ಇಸ್ ಹ್ಯಾಬಿಟಬಲ್. ಸೊ ಹಾಗಾಗಿ ಈ ಥರದ್ದು ಬಹಳ ಹೆಲ್ದಿಯಾಗಿರುವಂಥ ಕ್ಲೈಮೇಟ್ ನಾವು ಅಬ್ಸರ್ವ್ ಮಾಡ್ಬೋದು ಇಂಡಿಯಾದಲ್ಲಿ. ಜೊತೆಗೆ ಮಾನ್ಸೂನ್ ನೋಡ್ಬೋದು ನಾವು. ನಮ್ಮಲ್ಲಿ ಯಾವಾಗ್ಲೂ ಮಳೆ ಬರೋದಿಲ್ಲ. ಯಾವಾಗ್ಲೂ ಕೂಡ ಮಳೆ ಬರುತ್ತೆ ನಮ್ಮ ದೇಶದಲ್ಲಿ? ಇಲ್ಲ. ಬೆಂಗಳೂರು ಅಂತ ಜಾಗಗಳಲ್ಲಿ ಯಾವಾಗ್ಲೂ ಮಳೆ ಬರುತ್ತೆ ಬಿಟ್ರೆ, ಜನರಲಿ ಇಂಡಿಯನ್ ಕ್ಲೈಮೇಟ್ ಯಾವ ತರ ಅಂತ ಹೇಳಿದ್ರೆ ಮಾನ್ಸೂನ್ ಕ್ಲೈಮೇಟ್ ಅಂತ ಹೇಳ್ಬೋದು ನಾವು. ವರ್ಷದಲ್ಲಿ 4 ತಿಂಗಳು ಚೆನ್ನಾಗಿ ಮಳೆ ಬರುತ್ತೆ. 4 ತಿಂಗಳು ಮಳೆ ಬರುತ್ತೆ, ಅದನ್ನ ಸ್ಟೋರ್ ಮಾಡ್ಕೊಳ್ತೀವಿ. ಅದಾದ್ಮೇಲೆ ಕಡೆಗೆ ನಾವು ಅಗ್ರಿಕಲ್ಚರ್ನ ಪ್ರಾಕ್ಟೀಸ್ ಮಾಡ್ಕೋಬಹುದು. ಮಾನ್ಸೂನ್ ಆನ್ ಸೆಟ್ ಆಗುತ್ತೆ, ಮಾನ್ಸೂನ್ ಆಫ್ ಸೆಟ್ ಆಗುತ್ತೆ. ಮಾನ್ಸೂನ್ ಸೌತ್ ಇಂದ ಮೇಲ್ ಹೋಗುತ್ತೆ, ಮಳೆ ಸುರಿಸ್ಕೊಂಡು ಮತ್ತೆ ವಾಪಸ್ ಬರ್ಬೇಕಾದ್ರೂ ಕೂಡ ಮಾನ್ಸೂನ್ ವಾಪಸ್ ಮಳೆ ಸುರಿಸ್ಕೊಂಡೇ ಬರೋದನ್ನ ನಾವು ನೋಡ್ತೀವಿ. ಸೊ ಹಾಗಾಗಿ ಏನಾಯ್ತು, ಮಾನ್ಸೂನ್ ಇರೋದ್ರಿಂದ ಯಾವುದೋ 1 ತಿಂಗಳು ಇಲ್ಲ 15 ದಿನನೋ ಇಲ್ಲ 2 ತಿಂಗಳಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಆಗಿ ಮಳೆ ಬೀಳೋದಿಲ್ಲ. ಆಲ್ಮೋಸ್ಟ್ 4 ಇಂದ 6 ಮಂತ್ಸ್ ತನಕ ಮಾನ್ಸೂನ್ ರೈನ್ ಆಗಿರೋದನ್ನ ನಾವು ನೋಡ್ತೀವಿ. ಸೊ ನೀರ್ ಬೇಕಾ, ಅದಕ್ಕೂ ಕೂಡ ಸೋರ್ಸ್ ಇರೋದನ್ನ ನೋಡ್ತೀವಿ ನಾವು ಮಾನ್ಸೂನ್ ಅಂತ ಹೇಳ್ಬಿಟ್ಟು. ಅದೇ ಥರದಲ್ಲಿ ಮಿನರಲ್ಸ್ ಹೇಳಿದೆ ನಿಮಗೆ, ಛೋಟಾ ನಾಗ್ಪುರ್ ಪ್ಲೇಟು ಆಗಿರ್ಬೋದು, ರಾಜಸ್ಥಾನದ್ದು ಖೇತ್ರಿ ಮೈನ್ಸ್ ಆಗಿರ್ಬೋದು, ಇಲ್ಲಿ ಕಾಪರ್ದು ಅವೈಲಬಿಲಿಟಿ ಜಾಸ್ತಿ ಇರೋದನ್ನ ನಾವು ನೋಡ್ತೀವಿ. ಅದೇ ಥರದಲ್ಲಿ ಪೆನಿನ್ಸುಲಾರ್ ಇಂಡಿಯಾದಲ್ಲಿ ಐರನ್ ಮೈನ್ಸ್ ಇರೋದನ್ನ ನಾವು ನೋಡ್ಬೋದು. ಅದೇ ಥರದಲ್ಲಿ ಗೋಲ್ಡ್ ಮೈನ್ಸ್ ಕೂಡ ಇರೋದನ್ನ ನೋಡ್ತೀವಿ ನಾವು ಹಟ್ಟಿ ಮತ್ತೆ ಕೋಲಾರ್ನಲ್ಲಿ. ಅಂದ್ರೆ ಒಂದು ಆಗ್ಲೇ ಹೇಳ್ದಂಗೆ ನಾನು, ಯಾವ್ದು ಒಂದು ಸಿವಿಲೈಸೇಷನ್ ಫ್ಲರಿಶ್ ಆಗೋದಕ್ಕೆ ಏನೇನು ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಬೇಕಿತ್ತು ಅದೆಲ್ಲಾನು ಕೂಡ ಇಂಡಿಯನ್ ಜಿಯೋಗ್ರಫಿ ಪ್ರೊವೈಡ್ ಮಾಡಿತ್ತು ಅಂತ ಹೇಳ್ಬೋದು. ಸೊ ಹಾಗಾಗಿನೇ ಇಂಡಿಯನ್ ಹಿಸ್ಟ್ರಿ ಆ ಥರದ್ದು ಒಂದು ಶೇಪ್ನ ತಗೊಂಡಿದೆ ಅಂತ ಹೇಳ್ಬೋದು. ಹಾಗಾಗಿನೇ ಇಂಡಿಯಾದಲ್ಲಿ ಈ ಥರದ್ದು ಒಂದಷ್ಟು ಸಿಗ್ನಿಫಿಕೆಂಟ್ ಈವೆಂಟ್ಗಳು ನಡೆದಿದೆ ಅಂತ ನಾವು ಹೇಳ್ಬೋದು.